ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಫ್ಯಾಷನ್ಸ್. ಇವತ್ತು ನಾವು ಸೆಕೆಂಡ್ ಕ್ಲಾಸಿಗೆ ಹೋಗ್ತಿದ್ದೀವಿ. ಸೊ ಇವತ್ತು ನಾವು ಚೈನ್ ಸ್ಟಿಚ್ ಹೆಂಗೆ ಹಾಕೋದು ಆರಿ ನೀಡಲ್ಸಲ್ಲಿ ಅಂತ ನಾವು ಕಲಿತಾ ಇದ್ದೀವಿ. ಸೊ ಇವಾಗ ನಾನು ಸ್ವಲ್ಪ ಡ್ರಾಯಿಂಗ್ಸ್ ಎಲ್ಲ ಹಾಕ್ತಿದ್ದೀನಿ. ಸೊ ನೀವು ಅದನ್ನು ನೋಡಿ ನೀವು ಅದೇ ಥರ ಡ್ರಾಯಿಂಗ್ಸ್ ಹಾಕಿ ಅದ್ರ ಮೇಲೆ ನೀವು ಚೈನ್ ಸ್ಟಿಚ್ ಹಾಕಿ ನನಗೆ ಕಳಿಸ್ಬೇಕು. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಕಂಪ್ಲೀಟ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಅನ್ನೋದು. ಸೊ ನಿಮಗೆ ಟ್ರಯಾಂಗಲ್ ಶೇಪು, ಸ್ಕ್ವಯರ್ ಶೇಪ್ಸ್ಗೆಲ್ಲ ಆ ಮೂಳೆಗಳು ಹೇಗೆ ತಿರುಗಿಸೋದು ಅಂತಲೂ ನಾನು ಹೇಳ್ತೀನಿ. ನೀವು ಜಸ್ಟ್ ಸ್ಟ್ರೈಟ್ ಲೈನು ಆಮೇಲೆ ವೇವ್ಸ್ ಸರ್ಕಲ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಆ ಟ್ರಯಾಂಗಲ್ಸು ಶೇಪ್ಸ್ ಎಲ್ಲ ಹೆಂಗೆ ಕೊಡಬೇಕು ಅನ್ನೋದು ನಾನು ತೋರಿಸ್ತೀನಿ ನಿಮಗೆ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಸೊ ನಾಟ್ ಹಾಕಿದ್ದೀನಿ, ಥ್ರೆಡ್ಗೆ ನಾಟ್ ಹಾಕಿ ನಾವು ಕ್ಲಾತಿಂದ ಹೇಗೆ ಹೊರಗೆ ತೆಗಿಬೇಕು ಸ್ಟಾರ್ಟಿಂಗಲ್ಲಿ ಅಂತ ನಾನು ಇವಾಗ ತೋರಿಸಿದ್ದು. ಸೊ ನೀಡಲ್ ಫ್ರೀ ಆಗಿರಬೇಕು ನಮಗೆ. ಹೊಸ ನೀಡಲ್ಸ್ ಆಗಿದ್ದರೆ ನಾವು ಅದನ್ನು ಒಂದು ವಾರದ ಗಂಟ ನಾವು ಕೊಬ್ಬರಿ ಎಣ್ಣೆಲಿ ಹಾಕಿಡಬೇಕಾಗುತ್ತೆ. ಹಾಕಿಟ್ಟು ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ನೋಡಿ, 1/4 ಇಂಚು ಒಳಗೆ ಹೋಗೋ ತನಕ ನಾವು ಕೊಬ್ಬರಿ ಎಣ್ಣೆಲಿ ಹಾಕಿಡಬೇಕು ನೀಡಲ್ಸ್ನ. ಸೊ ಒಂದು ಬೀಟ್ಸ್ ನೀಡಲು, ಆಮೇಲೆ ಒಂದು ಆರಿ ನೀಡಲ್ ಇದೆ. ಸೊ ಇದು ಬಂದು ಆರಿ ನೀಡಲ್ಸ್ ಆದರೆ ಮಾತ್ರನೇ ಆ ಥರ ಹಾಕಬೇಕು. ಸೊ ಸ್ಟೀಲ್ ನೀಡಲ್ಸ್ ಏನಾದ್ರು ನೀವು ಯೂಸ್ ಮಾಡೋ ಹಂಗಿದ್ರೆ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅದೇನು ಕೊಬ್ಬರಿ ಎಣ್ಣೆಲಿ ಹಾಕೋ ಅಷ್ಟು ಅವಶ್ಯಕತೆ ಇಲ್ಲ. ಸೊ ಇವಾಗ ನಾನು ನಾರ್ಮಲ್ ದೊಡ್ಡ ನೀಡಲ್ ತೊಗೊತಿದ್ದೀನಿ. ಸೊ ಬೀಟ್ಸ್ ನೀಡಲ್ ಪಕ್ಕಕ್ಕೆ ಇಟ್ಬಿಟ್ಟು ನಾನು ದೊಡ್ಡ ನೀಡಲ್ ತೊಗೊಂಡು ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ. ಸೊ ನೋಡಿ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಮಾಡಿ ಒಂದು ಚೈನ್ ಸ್ಟಿಚ್ ಮೇಲೆ ತೊಗೊಂಡಿದ್ದ ತಕ್ಷಣ ಹಿಂದಕ್ಕೆ ಎಳಿಬೇಕು ಆ ಥ್ರೆಡ್ನ. ಎಳೆದಾಗ ನಮಗೆ ಅದು ಫಸ್ಟ್ ಲಾಕ್ ಆಗುತ್ತೆ. ಯಾವುದೇ ಸ್ಟಿಚ್ ನಾವು ಸ್ಟಾರ್ಟ್ ಮಾಡೋವಾಗ ಆರಿ ವರ್ಕಲ್ಲಿ ಅದು ಕಂಪಲ್ಸರಿ ನಾವು ಮಾಡಬೇಕಾಗಿರುತ್ತೆ. ಸೊ ಆಮೇಲೆ ನಾವು ಸ್ಟಿಚ್ಚು ಸ್ಟಾರ್ಟ್ ಮಾಡ್ಕೋಬೋದು. ಸೊ ನೋಡಿ, ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀಡಲ್ ಆದಷ್ಟು ನಾವು ಸ್ಟ್ರೈಟಾಗಿ ಇಟ್ಟುನೇ ವರ್ಕ್ ಮಾಡಬೇಕು. ಸೊ ನಿಮಗೆ ಈ ಆ್ಯಂಗಲಲ್ಲಿ ಸರಿಯಾಗಿ ಕಾಣಲಿಲ್ಲ ಅಂದರೆ ನಾನು ಮತ್ತೆ ಸ್ಟಾರ್ಟಿಂಗಿಂದನೂ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಜಸ್ಟ್ ನೋಡ್ತಾ ಇರಿ ನಾನು ಹೆಂಗೆ ತೆಗಿತಿದ್ದೀನಿ ನೀಡಲಿಂದ ಥ್ರೆಡ್ನ ಅಂತ. ಸೊ ನಾನು ಮತ್ತೆ ಫಸ್ಟಿಂದನೂ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ನೋಡಿ, ಫಸ್ಟ್ ಥ್ರೆಡ್ ನಾನು ಹೊರಗೆ ತೆಗೆದಿದ ತಕ್ಷಣ ಹಿಂದಕ್ಕೆ ಎಳ್ದಿದ್ದೀನಿ. ಸೊ ಆ ಹಿಂದಕ್ಕೆ ಎಳ್ದಿದ್ದ ಥ್ರೆಡ್ಡು ಮತ್ತೆ ಅಪೋಸಿಟ್ ಡೈರೆಕ್ಷನಲ್ಲಿ ಬಂದು ನಾವು ಚೈನ್ ಸ್ಟಿಚ್ಚು ಹಾಕಬೇಕು. ಸೊ ನೀವು ನೀಡಲ್ ಹಾಕೋವಾಗ ಇನ್ಸರ್ಟ್ ಮಾಡ್ತೀರಲ್ವ, ನೀಡಲ್ ಒಳಗೆ ನೀವು ಸೇರಿಸೋವಾಗ ಸೊ ನೀಡಲ್ ನಿಮ್ಮ ಕಡೆ ಇದ್ದರೆ ಅದು ಹೊರಗೆ ಬರೋ ಅಷ್ಟೊತ್ತಿಗೆ ಡೆಡ್ ಆಪೋಸಿಟಲ್ಲಿ ಬರಬೇಕು. ನೀಡಲ್ ಸ್ವಲ್ಪ ಲೈಟಾಗಿ ಲೆಫ್ಟ್ ಆರ್ ರೈಟಲ್ಲಿ ತಿರುಗಿಸಿ ತೆಗಿಬೇಕು. ಅದನ್ನು ನೀವು ಅಬ್ಸರ್ವ್ ಮಾಡಿ. ಸೊ ನೋಡಿ, ನಾನು ನೀಡಲ್ ಹೇಗೆ ನಾನು ತಿರುಗಿಸಿ ಮಾಡ್ತಿದ್ದೀನಿ ಅನ್ನೋದು ನೋಡಿ. ಸೊ ಸ್ವಲ್ಪ ನಿಮಗೇನಾದ್ರು ಡೌಟ್ಸ್ ಏನಾದ್ರು ಇದ್ದರೆ ನೀವು ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ನನಗೆ. ಸೊ ಇವಾಗ ಮೇಲೆ ಹೆಂಗೆ ಹಾಕೋದು ಅಂತ ನೋಡಿದ್ವಿ. ಸೊ ರಿವರ್ಸಲ್ಲಿ ನಾನು ಹಾಕಿ ತೋರಿಸ್ತಿದ್ದೀನಿ ನಿಮಗೆ ಹೇಗೆ ಹಾಕ್ಬೋದು, ಥ್ರೆಡ್ ಹೇಗೆ ಸುತ್ತಬೇಕು ಅನ್ನೋದು ನಾನು ತೋರಿಸ್ತಿದ್ದೀನಿ ನೋಡಿ. ಇವಾಗ ಕ್ಲಾರಿಟಿ ಬಂದಿದೆ ನೋಡಿ ವಿಡಿಯೋನಲ್ಲಿ. ಸೊ ನೀಡಲ್ ಹೇಗೆ ನಾನು ತಿರುಗಿಸಿ ಹೇಗೆ ನಾನು ಒಳಗೆ ಸೇರಿಸ್ಕೊತಿದ್ದೀನಿ ನೋಡಿ ಹಾಗೆ. ಸೊ ಇದನ್ನು ಕ್ಲಿಯರಾಗಿ ನೋಡಿ ಅಬ್ಸರ್ವ್ ಮಾಡಿ ನೀವು ಮಾಡಿ. ಸೊ ನೋಡಿ, ನೀಡಲ್ ಒಂದು ರೌಂಡು ನಾವು ಥ್ರೆಡ್ನ ನೀಡಲ್ಗೆ ಸುತ್ತಿ ಆಮೇಲೆ ನಾವು ನೀಡಲ್ ಮೇಲಕ್ಕೆ ತೊಗೋಬೇಕು. ಸೊ ಮತ್ತೆ ನಾನು ಸೀದಾ ಮಾಡಿ ತೋರಿಸ್ತಿದ್ದೀನಿ ಹೇಗೆ ವರ್ಕ್ ಮಾಡೋದು ಅಂತ. ಈಗ ನೋಡಿ, ಸೊ ನೀಡಲ್ ಆದಷ್ಟು ಸ್ಟ್ರೈಟ್ ಇಟ್ಟು ನಾವು ವರ್ಕ್ ಮಾಡಬೇಕು. ನೀಡಲ್ ಚೂಪಾಗಿರುತ್ತಲ್ವ, ಆ ಶೇಪ್ ಅನ್ನೋದು ನಮ್ಮ ಕಡೆಗಿದ್ದರೆ ನಾವು ನೀಡಲ್ನ ಹೊರಗೆ ತೆಗಿಯೋ ಅಷ್ಟೊತ್ತಿಗೆ ಅದು ಅಪೋಸಿಟ್ ಕಡೆಯಿಂದ ಹೊರಗೆ ಬರಬೇಕು. ಆವಾಗಲೇ ಅದು ಸ್ಪೇಸ್ ಕೊಟ್ಟು ನಾವು ಹೊರಗೆ ತೆಗ್ದಂಗೆ ಆಗುತ್ತೆ. ಇವಾಗ ನಾನು ಎಂಡ್ ಲಾಕ್ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ಫಸ್ಟ್ ಥ್ರೆಡ್ ನಾವು ತೆಗೆದಿದ್ದೀವಿ. ಸೊ ಆಮೇಲೆ 2ನೇ ಥ್ರೆಡ್ ಒಳಗಿಂದ ಫಸ್ಟ್ ಥ್ರೆಡ್ ಎಳ್ಕೊಂಡು ಹಿಂದೆ ಟೈಟ್ ಮಾಡಿದ್ರೆ ಲಾಕ್ ಆಗುತ್ತೆ ನೋಡಿ. ಮತ್ತೆ ಹಾಕ್ತಿದ್ದೀನಿ, ಫಸ್ಟ್ ಥ್ರೆಡ್ ಎಳ್ದಿದ್ದೀನಿ. ಸೊ ಸೆಕೆಂಡ್ ಒನ್ ತೆಗೆದು ಫಸ್ಟ್ ಥ್ರೆಡ್ನ ಸೆಕೆಂಡ್ ಥ್ರೆಡ್ ಒಳಗೆ ಹಾಕಿ ಮೇಲಕ್ಕೆ ತೊಗೊಂಡು ಹಿಂದೆ ಥ್ರೆಡ್ನ ಎಳ್ಕೊಬಿಟ್ರೆ ಅದು ಲಾಕ್ ಆಗಿಬಿಡುತ್ತೆ ನೋಡಿ. ಮತ್ತೆ ಹಾಕಿ ತೋರಿಸ್ತಿದ್ದೀನಿ ನೋಡಿ. ಸೊ ನೀವು ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಥ್ರೆಡ್, ಸೊ ಅದ್ರ ಒಳಗಿಂದ ಸೆಕೆಂಡ್ ಥ್ರೆಡ್ ತೆಗೆದು ಸೆಕೆಂಡ್ ಥ್ರೆಡ್ ಒಳಗಿಂದ ಮತ್ತೆ ಫಸ್ಟ್ ಥ್ರೆಡ್ನ ತೊಗೊಂಡು ಹಿಂದೆ ಎಳಿಬೇಕು. ಎಳೆದಾಗ ನಿಮಗೆ ಅದು ಸರಿ ಲಾಕ್ ಆಗುತ್ತೆ. ಸೊ ಇವಾಗ ಸಿಲ್ಕ್ ಥ್ರೆಡಲ್ಲಿ ನಾವು ವರ್ಕ್ ಮಾಡೋದು ಹೇಗೆ, ಒಂದೇ ಥ್ರೆಡಲ್ಲಿ 2 ಎಳೆ ದಾರ ತೊಗೊಂಡು ನಾವು ಅದನ್ನು ಲಾಕ್ ಮಾಡಿ ಮತ್ತು
ಸ್ಟಾರ್ಟ್ ಮಾಡಬೇಕು. ಸೊ ನಿಮಗೆ ಜರಿ ಥ್ರೆಡಲ್ಲಿ ಆದಷ್ಟು ಈಸಿ ಆಗುತ್ತೆ ವರ್ಕ್ ಮಾಡೋದು. ಇದರಲ್ಲಿ ಸ್ವಲ್ಪ ಟಫ್ ಅನಿಸುತ್ತೆ ನಿಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಸೊ ಆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ ಡೆಫಿನೆಟಾಗಿ ಬರುತ್ತೆ. ಸೊ ಟೈಮ್ ತೊಗೊಳುತ್ತೆ. ಸೊ 1 ವೀಕು ಇಲ್ಲ 15 ಡೇಸು, ಸ್ವಲ್ಪ ಜನ 1 ತಿಂಗಳು ತೊಗೊಂಡಿದ್ದಾರೆ ಲೈವ್ ಕ್ಲಾಸಸ್ಸಿಗೆ ಬರೋರು ಇಲ್ಲಿ. ಸೊ ಅದು ನೀವು ನೋಡ್ಕೊಳ್ಳಿ. ಸೊ ಇದು ಹಾಕೋವಾಗ ನಿಮಗೆ ಬೆನ್ನೋವು ಕತ್ತು ನೋವು ಎಲ್ಲ 1 ವೀಕ್ ಗಂಟ ಬರುತ್ತೆ. ಆಮೇಲೆ ನೀವು ಬೇಕಾದರೆ ಅಭ್ಯಾಸ ಆಗಿಬಿಡುತ್ತೆ ನಿಮಗೆ. ನೀವು ಹಾಕ್ತಾ ಹಾಕ್ತಾ ನಿಮಗೆ ಅದು ಅಭ್ಯಾಸ ಆಗಿಬಿಡುತ್ತೆ. ಸೊ 1 ವೀಕ್ ಆದಮೇಲೆ ನಿಮ್ಗೆ ಅದೇನು ದೊಡ್ಡ ನೋವು ಅನಿಸಲ್ಲ. ಸೊ ಇವೆಲ್ಲ ಕಾಮನ್ ಇವೆಲ್ಲ ಮಾಡೋವಾಗ. ಸೊ ಅದಕ್ಕಂತ ಹೆದರ್ಕೋಬೇಡಿ, ಬ್ಯಾಕ್ ಪೇಯ್ನ್ ಬಂತು, ಇಲ್ಲ ಕತ್ತು ನೋವು ಬಂತು, ಇಲ್ಲ ಕೈ ಶೋಲ್ಡರ್ಸ್ ಪೇಯ್ನ್ ಬಂತು ಅಂತ ನೀವು ಅದಕ್ಕೆಲ್ಲ ಯೋಚನೆ ಮಾಡಬೇಡಿ. ಅದು 1 ವೀಕ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಸೆಟ್ ಆಗಿಬಿಡುತ್ತೆ. ಸೊ ಇವಾಗ ನೋಡಿ, ಇವಾಗ ನಾವು ಸಿಲ್ಕ್ ಥ್ರೆಡಲ್ಲಿ ಹಾಕ್ತಿದ್ದೀವಿ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಹಾಕೋವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನು ನೀವು ಅಭ್ಯಾಸ ಮಾಡಿಕೊಂಡು ಮಾಡಿ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಬೇಗ ಬರುತ್ತೆ. ಸೊ ಮತ್ತೆ ಎಂಡ್ ಲಾಕ್ ತೋರಿಸ್ತಿದ್ದೀನಿ ನೋಡಿ. ಸೊ ಫಸ್ಟ್ ಥ್ರೆಡ್ ತೊಗೊಂಡ್ವಿ, ಅದರ ಒಳಗಿಂದ ಎರಡನೇ ಥ್ರೆಡ್ ಒಳಗಿಂದ ಮತ್ತೆ ಫಸ್ಟ್ ಥ್ರೆಡ್ನ ಎಳ್ಕೊಂಡು ಕೆಳಗೆ ಥ್ರೆಡ್ಡು ಎಳಿಬೇಕು. ಲಾಕ್ ಮಾಡೋದು ಮತ್ತೆ ತೋರಿಸ್ತಿದ್ದೀನಿ ನೋಡಿ. ಸೊ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ ಕ್ಲಾಸ್ನ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆ ಶೇಪ್ಸ್ನ ಹೇಗೆ ತೊಗೊಳೋದು ಅಂತ ನಾನು ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಆ ಶೇಪ್ಸಲ್ಲಿ ನಾವು ಹೇಗೆ ಲಾಕ್ ಮಾಡಬೇಕು, ಹೇಗೆ ನಾವು ಅದನ್ನು ತಿರುಗಿಸ್ಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಥ್ಯಾಂಕ್ ಯು ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡಿ, ವಿಡಿಯೋ ಕಾಲ್ ಮಾಡಿ. ಥ್ಯಾಂಕ್ ಯು.